ಹಾಯ್ ಫ್ರೆಂಡ್ಸ್, ಐ ಆಮ್ ಸಂಪತ್ ಫ್ರಮ್ ಆಲೂರು. ಇಂದಿನ ವಿಡಿಯೋದಲ್ಲಿ ನಾನು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಾದ್ರೆ ಯಾವ ಡಾಕ್ಯುಮೆಂಟ್ನ ಪರಿಶೀಲಿಸಬೇಕು ಅಂತ ನಾನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದೆ. 20+ ಡಾಕ್ಯುಮೆಂಟ್ಸ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಒಂದೊಂದು ಡಾಕ್ಯುಮೆಂಟ್ಸ್ದು ಇಂಪಾರ್ಟೆನ್ಸ್ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದೆ. ಆ ರೀತಿಯಲ್ಲಿ ಇವತ್ತಿನ ವಿಡಿಯೋದಲ್ಲಿ ಚೆಕ್ ಬಂದಿ ಬಗ್ಗೆ ತೊಗೊಂಡಿದ್ದೀನಿ. ಚೆಕ್ ಬಂದಿ ಏನು ಇಂಪಾರ್ಟೆನ್ಸ್ ಆಗುತ್ತೆ, ಯಾವ ಥರ ಚೆಕ್ ಬಂದಿ ಹಾಕೋಬೇಕು, ಕನ್ಸಿಡರ್ ಯಾವ ಥರ ಮಾಡುತ್ತೆ ಚೆಕ್ ಬಂದಿನ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್, ಚೆಕ್ ಬಂದಿ ಅಂದರೆ ಏನು? ಚೆಕ್ ಬಂದಿ ಅಂದರೆ ಒಂದು ಲ್ಯಾಂಡ್ಗೆ 4 ದಿಕ್ಕನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಅದು 1/4 ಗುಂಟೆ ಲ್ಯಾಂಡ್ ಆಗಲಿ, ಅರ್ಧ ಗುಂಟೆ ಲ್ಯಾಂಡ್ ಆಗಲಿ, ಐದರ್ ಒಂದು 40 acres ಲ್ಯಾಂಡ್ ಆಗಲಿ, ಎಷ್ಟೇ ಎಕ್ಸ್ಟೆಂಟ್ ಇರೋ ಲ್ಯಾಂಡಿಗಾದರೂ ಸಹ ಒಂದು ಚೆಕ್ ಬಂದಿ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಯಾವುದೇ ಚಿಕ್ಕ ಪ್ರಾಪರ್ಟಿ ಆಗಲಿ ದೊಡ್ಡ ಪ್ರಾಪರ್ಟಿ ಆಗಲಿ ಚೆಕ್ ಬಂದಿ ಇಂಪಾರ್ಟೆನ್ಸ್ ಅಂತ ಪಡೆದುಕೊಂಡಿದೆ. ಈಗ ಲಾಕ್ಡ್ ಅಂದರೆ ನಿಮ್ಮ ಪ್ರಾಪರ್ಟಿ ಲಾಕ್ಡ್ ಬಿಟ್ವೀನ್ ವಿಚ್ ಪ್ರಾಪರ್ಟೀಸ್, ಅದನ್ನೇ ಚೆಕ್ ಬಂದಿ ಅಂತ ಕರಿತೀವಿ. ಒಂದು ಪ್ರಾಪರ್ಟಿ ಯಾವ್ಯಾವ ಪ್ರಾಪರ್ಟಿ ನಡುವೆ ಬರುತ್ತೆ ಅದನ್ನು ಚೆಕ್ ಬಂದಿ ಅಂತ ಕರಿತೀವಿ. ಈಗ ನಾರ್ಮಲ್ ಆಗಿ ಚೆಕ್ ಬಂದಿನ ಯಾವ ಥರ ಆಗ್ತೀವಪ್ಪ ಅಂದರೆ, ಲೈಕ್ ಈಗ ವೆಂಡರ್ಗಳಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ನಾರ್ಮಲ್ ಆಗಿ ಒಬ್ಬ ಸೆಲ್ಲರ್ ಬರ್ತಾನೆ. ಸೆಲ್ಲರ್ ಬಂದಾಗ ಚೆಕ್ ಬಂದಿ ಹೇಳಿ ನಿಮ್ಮದು ಅಂತ ಹೇಳಿದಾಗ ಪೂರ್ವಕ್ಕೆ ರಾಮೇಗೌಡ ಬರ್ತಾನೆ, ಪಶ್ಚಿಮಕ್ಕೆ ರಂಗೇಗೌಡ ಬರ್ತಾನೆ, ಉತ್ತರಕ್ಕೆ ಇನ್ನೊಬ್ಬ ಸಣ್ಣೇಗೌಡ, ಏನೋ ಒಂದು ಕ್ಲೈಂಟ್ ನೇಮ್ನ ಅಂದರೆ ಅನುಭವ ಮಾಡ್ತಿರ್ತಕ್ಕಂಥ ಹೆಸರನ್ನ ಹಾಕ್ಬಿಟ್ಟು ಚೆಕ್ ಬಂದಿ ಆಗಿರೋ ಕೇಸಸ್ಗಳನ್ನ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಅದನ್ನು ನಮ್ಮ ಪ್ರಕಾರ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಬಟ್ ಅಕ್ಯುರೇಟ್ ಇರಲ್ಲ ಅಂತ ನಾನು ಹೇಳ್ತೀನಿ. ತಪ್ಪು ಅಂತ ಹೇಳಲ್ಲ, ಬಟ್ ಅಕ್ಯುರೇಟ್ ಇರಲ್ಲ. ಸರ್ ಮತ್ತು ಇನ್ನು ಯಾವ ಥರ ಹಾಕಬೇಕು ಸರ್ ಚೆಕ್ ಬಂದಿ? ಚೆಕ್ ಬಂದಿನ ನೇಮ್ ವೈಸ್ ಹಾಕ್ಬೇಡಿ ಸ್ನೇಹಿತರೆ. ನೇಮ್ ವೈಸ್ ಚೆಕ್ ಬಂದಿ ಹಾಕೋದ್ರಿಂದ ಏನು ಫಾಲ್ಟ್ ಆಗುತ್ತೆ ನೋಡಿ. ಫಾರ್ ಎಕ್ಸಾಂಪಲ್, ಇವಾಗ ಸರ್ವೆ ನಂಬರ್ 10ನೇ ಸರ್ವೆ ನಂಬರ್ಗೆ ಚೆಕ್ ಬಂದಿ ಪೂರ್ವಕ್ಕೆ 11ನೇ ಸರ್ವೆ ನಂಬರ್ ಇದೆ ಅಂದ್ಕೊಳ್ಳೋಣ. 11ನೇ ಸರ್ವೆ ನಂಬರಲ್ಲಿ ರಾಮೇಗೌಡ ಅಂತಕ್ಕಂಥವನು ಅನುಭವ ಮಾಡ್ತಾ ಇದ್ದಾನೆ. 10ನೇ ಸರ್ವೆ ನಂಬರ್ಗೆ ಪೂರ್ವಕ್ಕೆ 11ನೇ ಸರ್ವೆ ನಂಬರ್ ಇದೆ. 11ನೇ ಸರ್ವೆ ನಂಬರಲ್ಲಿ ರಾಮೇಗೌಡ ಅಂತಕ್ಕಂಥವನು ಅನುಭವ ಮಾಡ್ತಾ ಇದ್ದಾನೆ, ಉಳ್ತಾ ಇದ್ದಾನೆ ಜಮೀನು. ಒಂದು 5 ವರ್ಷ ಬಿಟ್ಟು ರಾಮೇಗೌಡ ಅನ್ನೋ ಪರ್ಸನ್ನು 11ನೇ ಸರ್ವೆ ನಂಬರನ್ನು ಲೈಕ್ ಬೇರೆ ಪರ್ಸನ್ಗೆ, ರಂಗೇಗೌಡ ಅನ್ನೋನಿಗೆ ಸೇಲ್ ಮಾಡ್ತಾನೆ ಅಂದ್ಕೊಳ್ಳೋಣ. ಸೇಲ್ ಆಯಿತು. 11ನೇ ಸರ್ವೆ ನಂಬರ್ನ ರಾಮೇಗೌಡ ಅಂತಕ್ಕಂಥವನು ರಂಗೇಗೌಡ ಅಂತಕ್ಕಂಥವ್ನಿಗೆ ಸೇಲ್ ಮಾಡಿದ್ದಾನೆ. ಈಗ ನೀವು ಚೆಕ್ ಬಂದಿ ನೋಡಿದರೆ 10ನೇ ಸರ್ವೆ ನಂಬರ್ಗೆ ಪೂರ್ವಕ್ಕೆ ಚೆಕ್ ಬಂದಿ ನೋಡಿದಾಗ ಅಲ್ಲಿ ರಾಮೇಗೌಡ ಇರಲ್ಲ. ಚೆಕ್ ಬಂದಿ ಏನಾಗಿರುತ್ತೆ, ಅನುಭವ ರಂಗೇಗೌಡ ಆಗಿರುತ್ತೆ. ಸೊ ನೀವು ಸೆಲ್ ಆದಂಗೆ, ಪ್ರಾಪರ್ಟಿಗಳು ಸೇಲ್ ಆದಂಗೆ ಸರ್ವೆ ನಂಬರ್ ಚೇಂಜ್ ಆಗಲ್ಲ, ಬಟ್ ಪರ್ಸನ್ ಲ್ಯಾಂಡ್ ಓನರ್ ಚೇಂಜ್ ಆಗ್ತಾರೆ. ಸೊ ಆ ಪರ್ಪಸ್ಸಿಂದ ಯಾವುದೇ ಕಾರಣಕ್ಕೂ ಲ್ಯಾಂಡ್ ಓನರ್ಗಳ್ದು ಅಥವಾ ಅನುಭವ ಮಾಡ್ತಿರುತ್ತೋ ಹೆಸರನ್ನ ಚೆಕ್ ಬಂದಿಲಿ ಮೆನ್ಷನ್ ಮಾಡಬೇಡಿ. ಏನು ಮಾಡಬೇಕು ಸರ್? ಮತ್ತೆ ಏನು ಮಾಡಬೇಕಂದ್ರೆ, ಈಗ ನಿಮ್ಮದು ಸರ್ವೆ ನಂಬರ್ 10ನೇ ಸರ್ವೆ ನಂಬರ್ಗೆ ಉತ್ತರಕ್ಕೆ ಯಾವ ಸರ್ವೆ ನಂಬರ್ ಇದೆ, ದಕ್ಷಿಣಕ್ಕೆ ಯಾವ ಸರ್ವೆ ನಂಬರ್ ಬರುತ್ತೆ, ಪೂರ್ವಕ್ಕೆ ಯಾವ ಸರ್ವೆ ನಂಬರ್ ಬರುತ್ತೆ, ಪಶ್ಚಿಮಕ್ಕೆ ಯಾವ ಸರ್ವೆ ನಂಬರ್ ಬರುತ್ತೆ. ಸರ್ವೆ ನಂಬರ್ ಹಾಕೋದ್ರಿಂದ ಸರ್ವೆ ನಂಬರ್ ಕಾನ್ಸ್ಟೆಂಟ್, ಬಟ್ ಅನುಭವದಾರರು ಕಾನ್ಸ್ಟೆಂಟ್ ಆಗಿರಲ್ಲ. ಮಾರ್ಬೋದು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದಲ್ಲಿ ಇರ್ತಕ್ಕಂಥ 4 ಜನ ಅನುಭವದಾರರು ಸಹ ಪ್ರಾಪರ್ಟಿನ ಮಾರಿದಾಗ ಅನುಭವದಾರರ ಹೆಸರು ಚೇಂಜ್ ಆಗುತ್ತೆ ಚೆಕ್ ಬಂದಿಲಿ, ಬಟ್ ಸರ್ವೆ ನಂಬರ್ ಅದೇ ಇರುತ್ತೆ. ಸೊ ಸರ್ವೆ ನಂಬರ್ನ ಕನ್ಸಿಡರ್ ಮಾಡೋದ್ರಿಂದ ಸರ್ವೆ ನಂಬರ್ ಕಾನ್ಸ್ಟೆಂಟಾಗೇ ಇರುತ್ತೆ, ಅದು ಚೇಂಜ್ ಆಗಲ್ಲ. ಸೊ ಫೈನಲ್ ಆಗಿ ಏನು ಹೇಳ್ತಿದ್ದೀನಿ ಅಂದರೆ, ಸರ್ವೆ ನಂಬರ್ನ ಮೆನ್ಷನ್ ಮಾಡಿ ಚೆಕ್ ಬಂದಿಗಳಲ್ಲಿ. ಓಕೆನಾ? ಲೈಕ್ ಯಾವ ಥರ, ಉತ್ತರಕ್ಕೆ ಈಗ 10ನೇ ಸರ್ವೆ ನಂಬರ್ ನನ್ನ ಪ್ರಾಪರ್ಟಿ, ಉತ್ತರಕ್ಕೆ 11 ಇದೆ, ದಕ್ಷಿಣಕ್ಕೆ 12, ಪೂರ್ವಕ್ಕೆ 13 ಇದೆಯೋ, ಪಶ್ಚಿಮಕ್ಕೆ ಸಮಥಿಂಗ್ 14 ಇದೆಯೋ 15 ಇದೆಯೋ, ಅದು ಡಿಪೆಂಡ್ಸ್ ಆನ್ ಏರಿಯಾ, ಡಿಪೆಂಡ್ಸ್ ಆನ್ ಲ್ಯಾಂಡ್. ಈ ಥರ ಚೆಕ್ ಬಂದಿನ ಹಾಕೋಬೇಕಾಗುತ್ತೆ. ನೆಕ್ಸ್ಟು, ಸರ್ ಚೆಕ್ ಬಂದಿ ಇಂಪಾರ್ಟೆನ್ಸ್ ಏನು ಸರ್? ನೋಡಿ, ಕೆಲವೊಂದು ನ್ಯಾಯಾಲಯಗಳಲ್ಲಿ ಒಂದು ಚೆಕ್ ಬಂದಿನೂ ಸಹ ಒಂದು ಆಧಾರ ಅಂತಲೇ ಕನ್ಸಿಡರ್ ಮಾಡ್ತಾರೆ. ನ್ಯಾಯಾಲಯಗಳಲ್ಲಿ ಎಷ್ಟೋ ಜನ ಲಾಯರ್ಗಳು ವಾದ ಮಾಡಬೇಕಾದ್ರೆ ಚೆಕ್ ಬಂದಿನೂ ಸಹ ಒಂದು ಪ್ರೂಫೇ. ಯಾಕೆಂದರೆ ಸರ್ವೆ ನಂಬರ್ ಮಿಸ್ಟೇಕ್ ಆಗಿ ಒಂದೊಂದು ಕೇಸಸ್ಗಳಲ್ಲಿ ಸರ್ವೆ ನಂಬರ್ ಮಿಸ್ಟೇಕ್ ಆಗಿ ಎಂಟರ್ ಆಗಿರ್ತವೆ. ಸರ್ವೆ ನಂಬರ್ ಎಂಟರ್, ಈಗ 10ನೇ ಸರ್ವೆ ನಂಬರ್ ಆಗೋದಕ್ಕೆ 15, 18 ಸರ್ವೆ ನಂಬರ್ ಆಗಿರ್ಬೋದು. ಸಮ್ ಕ್ರೈಟೀರಿಯಾಸ್ ಹೇಳ್ತಿರೋದು ಎಕ್ಸಾಂಪಲ್ ಕೊಟ್ಟು, ಆ ಟೈಮಲ್ಲಿ ನಿಮಗೆ ಯಾವ ಚೆಕ್ ಬಂದಿ ನಿಮಗೆ ಮ್ಯಾಚ್ ಆಗ್ತಾ ಇದೆ ಆ ಲ್ಯಾಂಡಿಗೆ, ಅದನ್ನು ಸಹ ಪ್ರೂಫಾಗಿ ಒಂದೊಂದ್ಸಲ ಕನ್ಸಿಡರ್ ಮಾಡೋ ಕೇಸಸ್ಗಳು ಸಹ ನಾವು ನೋಡಿದ್ದೀವಿ. ನಿದರ್ಶನಗಳು ಇದ್ದಾವೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಚೆಕ್ ಬಂದಿನ ಮೇಯ್ನ್ ಕ್ರೈಟೀರಿಯಾ, ಒಂದು ಏನು ಇಂಪಾರ್ಟೆಂಟ್ ಡಾಕ್ಯುಮೆಂಟು ಅಂತಲೇ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಚೆಕ್ ಬಂದಿ ಬಗ್ಗೆ ಹೇಳಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ನೆಕ್ಸ್ಟ್ ಯಾವುದ್ರ ಬಗ್ಗೆ ಹೇಳಬೇಕು ಅಂತ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು.